ಇಶಾನಿ ನೋಡಿದ್ರೆ ಸಂಕಟ ಆಗ್ತಿದೆ ಅತ್ತೆ. ಡಾಕ್ಟರ್ ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ನಮಗೂ ಅದನ್ನೇ ಹೇಳಿದ್ರು. ಏನೂ ಆಗಲ್ಲ ಅಂತ ಹೇಳಿದ್ರು. ಇನ್ನಿವಳು ನಮ್ಮ ಜೊತೆಗೆ ಎಷ್ಟು ದಿನ ಇರ್ತಾಳೋ, ಎಷ್ಟು ಗಂಟೆ ಇರ್ತಾಳೋ ಗೊತ್ತಿಲ್ಲ. ಅತ್ತೆ, ಫಾರಿನ್ಗೆ ಏನಾದ್ರೂ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಹುಷಾರಾಗ್ಬೋದಲ್ವಾ? ನಮ್ ಬೇಬಿ ಹುಷಾರಾಗ್ತಾಳೆ ಅಂದ್ರೆ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ನಮ್ ಬೇಬಿ ಭವಾನಿ, ನಮ್ಮ ಇಶಾನಿ ರಿಪೋರ್ಟ್ಸ್ನೆಲ್ಲ US ಅಲ್ಲಿರೋ ನನ್ನ ಫ್ರೆಂಡ್ ಹತ್ರ ಕಳ್ಸಿದ್ನಮ್ಮ. ಅವನಲ್ಲಿ ಒಬ್ಬ ಸರ್ಜನ್ಗೆ ತೋರಿಸಿದಾನೆ. ಅವ್ರು ಅದನ್ನ ನೋಡಿ ಯಾವ ಹೋಪ್ಸು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನನ್ನ ಮಗಳು ಕೊನೆ ದಿನಗಳನ್ನ ಸಂತೋಷವಾಗಿ ಕಳಿಬೇಕು ಅಷ್ಟೇ ಅಮ್ಮ, ಅಷ್ಟೇ. ಎಲ್ಲ ಆ ಸಿಂಧು ಇಂದಾನೆ ಆಗಿದ್ದು. ಅವಳನ್ ಮಾತ್ರ ಸುಮ್ನೆ ಬಿಡಬಾರ್ದು. ಸಿಂಧುನ್ ಏನ್ ಮಾಡಕ್ಕಾಗತ್ತೆ? ಭವಾನಿ, ಏನ್ ಯೋಚನೆ ಮಾಡ್ತಿದ್ಯಾ? ಅತ್ತೆ, ನಾನು ಈ ಸಮಯದಲ್ಲಿ ಈ ಮಾತು ಹೇಳೋದು ತಪ್ಪಾಗ್ಬಹುದು. ಏನ್ ಹೇಳು, ಪರವಾಗಿಲ್ಲ. ಅದು ಇಶಾನಿ ಇರೋ ಈ ಸ್ಥಿತಿನಲ್ಲಿ ನಾನು ಈ ಮಾತಾಡೋದು ತಪ್ಪೆ. ಆದ್ರೂ ಸಿಂಧುಗ್ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಮ್ಗೀಗ ಉಳ್ದಿರೋದು ಒಂದೇ ದಾರಿ. ಏನದು? ಇಶಾನಿ ಈ ಸ್ಥಿತಿನ ವಿರಾಟಿಗೆ ಹೇಳಿ ಅರ್ಥ ಮಾಡಿಸಿ ಅವಳ ಬದುಕಿನ ಕೊನೆ ಹಸನ ನಾವ್ಯಾಕೆ ನಿಜ ಮಾಡಬಾರ್ದು? ಅಂದ್ರೆ ಇಶಾನಿನ ವಿರಾಟ್ ಮದ್ವೆ ಆಗ್ಬೇಕು. ಭೇಷ್ ಭವಾನಿ, ನಂತರನೇ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟಿದ್ಯಾ. ಎಲ್ಲರ ಮನ್ಸಲ್ಲೂ ಇದೇ ವಿಷಯ ಟ್ರಿಗರ್ ಆಗ್ತಿದೆ ಅಂದ್ರೆ ಡೆಫಿನೆಟ್ ಆಗಿ ನಾವ್ ಅನ್ಕೊಂಡಿದ್ದ ಕೆಲ್ಸ ಆಗೇ ಆಗತ್ತೆ. ಅಕ್ಕ, ನನಗೂ ಭವಾನಿ ಹೇಳ್ತಾ ಇರೋದು ಸರಿ ಅಂತ ಅನ್ನಿಸ್ತಾ ಇದೆ ಅಕ್ಕ. ನನ್ ಮಗಳನ್ನ ವಿರಾಟ್ ಮದ್ವೆ ಆದ್ರೆ ನನ್ ಮಗಳು ನಮ್ಮನ್ನ ಬಿಟ್ಟು ಹೋಗೋವಾಗಾದ್ರೂ ನೆಮ್ಮದಿಯಾಗಿ ಹೋಗ್ತಾಳೆ. ಹೌದು ಅತ್ತೆ, ಜೊತೆಗೆ ಇಶಾನಿಗೆ ಅವಳ ಆಸೆ ನೆರವೇರಿದೆ ಅನ್ನೋ ಕಾರಣಕ್ಕಾದ್ರೂ ನಿಧಾನಕ್ಕೆ ಕ್ಯೂರ್ ಆಗ್ಬೋದು. ನೀನ್ ಹೇಳ್ತಿರೋದು ಸರಿಯಾಗೇ ಇದೆ ಭವಾನಿ. ಆದ್ರೆ ಇದಕ್ಕೆ ವಿರಾಟ್ ಒಪ್ಕೋಬೇಕಲ್ವಾ? ಅಯ್ಯೋ ಅತ್ತೆ, ವಿರಾಟ್ ನಮ್ ಯಾರ್ ಮಾತನ್ನ ಕೇಳ್ತಾನೋ ಇಲ್ವೋ ಗೊತ್ತಿಲ್ಲ. ಡೆಫಿನೆಟ್ ಆಗಿ ನಿಮ್ ಮಾತನ್ನಂತೂ ಕೇಳೇ ಕೇಳ್ತಾನೆ. ನೀವ್ ಮಾತಾಡಿದ್ರೆ ಎಲ್ಲ ಓಕೆ ಆಗತ್ತತ್ತೆ. ಜೊತೆಗೆ ಆ ಸಿಂಧುನು ಸರಿಯಾಗಿ ಬುದ್ಧಿ ಕಲಿತಾಳೆ. ಇದೇ ನೆಪ ಇಟ್ಕೊಂಡು ಅವಳ ಮನೆಯಿಂದನೂ ಆಚೆ ಹಾಕ್ಬೋದು ಅತ್ತೆ. ಇನ್ನವಳು ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿರ್ಬಾರ್ದು. ಅತ್ತೆ, ನೀವು ವಿರಾಟ್ಗೆ ಒಂದ್ ನಿಮಿಷ ಅತ್ತೆ, ಈ ನಿಶಾ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ದಾಳೆ. ಹಾ, ಹೇಳು ನಿಶಾ. ಎಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಿದಾರಲ್ಲ. ನಿಶಾ ಕಾಲ್ ಮಾಡಿ ನಮ್ ಕೆಲ್ಸ ಎಲ್ಲಿವರೆಗೂ ಬಂತು ಅಂತ ಕೇಳ್ಬೇಕು. ಭವಾನಿ, ನಿನ್ ತಂಗಿ ಜೊತೆ ನೀನು ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿರು. ಸಿಂಧು, 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 ಸಿಂಧು,
ಸಿಂಧು ಸಿಂಧು ಅಮ್ಮ ಯೋಚನೆ ಮಾಡ್ಬೇಡ. ಧರ್ಮ, ವಿರಾಟ್ ಅಟ್ಯಾಕ್ ಮಾಡ್ತಿದ್ದಾರೆ. ನಾನು ಪೊಲೀಸ್ ಫೋನ್ ಮಾಡ್ತೀನಿ ಈಗಲೇ. ಎಸ್ ಸಿಂಧು. ಹಲೋ, ಪೊಲೀಸ್ ಸ್ಟೇಷನ್. ಈ ಬ್ರಹ್ಮದೇವ್ರ ತೋಟದಲ್ಲಿ ರೌಡಿಗಳು ಅಟ್ಯಾಕ್ ಮಾಡ್ತಿದ್ದಾರೆ. ಬನ್ನಿ, ಬೇಗ ಬನ್ನಿ. ಭವಾನಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನತ್ತೆ? ಈ ಗಲಾಟೆನಲ್ಲಿ ಕಂಪನಿ ಕೆಲ್ಸದ ಬಗ್ಗೆ ಮಾತಾಡೋಕೆ ಆಗಿರ್ಲಿಲ್ಲ. ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ? ಈ ಮಧ್ಯೆ ಸರಿಯಾಗಿ ಗಮನ ಕೊಡಕ್ ಆಗಿಲ್ಲ ಅತ್ತೆ. ಆದ್ರೆ ಕೆಲ್ಸ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಪ್ರಜ್ಞಾ, ನಿಶಾಯಿಂದ ನಿನ್ಗೇನಾದ್ರೂ ಸಹಾಯ ಆಗ್ತಿದ್ಯಾ? ತುಂಬಾ ಹೆಲ್ಪ್ ಆಗ್ತಿದೆ ಅತ್ತೆ. ಇನ್ಫ್ಯಾಕ್ಟ್ ತನ್ಮಯ್ ನನಗ್ ಪರಿಚಯ ಆಗಿದ್ದು ಕೂಡ ಅವರಿಂದಾನೆ. ಅವರಿಬ್ರು ನನಗೆ ಬಿಸ್ನೆಸ್ನಲ್ಲಿ ಹೊಸ ಹೊಸ ಐಡಿಯಾಸ್ ಕೊಡ್ತಾರೆ, ಸಣ್ಣ ಸಣ್ಣ ಟೆಕ್ನಿಕ್ಸ್ಗಳೆಲ್ಲ ಹೇಳ್ಕೊಡ್ತಿರ್ತಾರೆ. ನಿಜವಾಗ್ಲೂ ಅತ್ತೆ, ಅವರಿಬ್ರು ಇರೋದಕ್ಕೆ ನಾನು ಇಲ್ಲಿದ್ರು ಕೆಲಸ ಸಲೀಸಾಗಿ ಆಗ್ತಾ ಇದೆ ಗೊತ್ತಾ. ಗುಡ್, ನಿನಗೆ ಸಹಾಯ ಆಗ್ತಿದೆ ಅಂದ್ರೆ ಒಳ್ಳೆ ವಿಚಾರನೇ. ಆಕ್ಚುಲಿ ನಾನು ಅವಳಿಂದ ತುಂಬಾನೇ ಕಲ್ತಿದ್ದೀನಿ ಅತ್ತೆ. ಅದು ಅಲ್ಲದೆ ನಿಶಾ ಇಲ್ದೆ ನನ್ನ ಕೈಲಿ ಯಾವ ಕೆಲಸನೂ ಮಾಡೋದಕ್ಕೆ ಆಗಲ್ಲ ಅನ್ಸುತ್ತೆ. ಡಿಸಿಷನ್ ತಗೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಸರಿ, ನಿನ್ಗೆ ಬೇರೆ ಯಾರಾದ್ರೂ ಅಸಿಸ್ಟೆಂಟ್ ಆಗಬೇಕು ಅಂದ್ರೂ ಹೇಳು, ನಾನು ಅರೇಂಜ್ ಮಾಡ್ತೀನಿ. ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅತ್ತೆ. ಓಕೆ, ಸರಿ ಅತ್ತೆ, ನಾನು ಒಳಗೋಗಿ ಬರ್ತೀನಿ. ಹಾ.